ಅದು ಮಾತ್ರವಲ್ಲದೆ ಈ ದಿನ ಕೂಡ ಈ ಒಂದು ಸಮಯದಲ್ಲಿ ದೇವರ ಕೃಪೆಯಿಂದ ನಮ್ಮ ಆತ್ಮಿಕ ಆಹಾರ ಮತ್ತೆ ನಮ್ಮ ನೂತನ ಸೃಷ್ಟಿಗೆ ಬೇಕಾಗಿರುವಂತ ಬುದ್ಧಿವಾದಗಳು ದೇವರ ವಾಕ್ಯದಿಂದ ಕೇಳೋದಕ್ಕೆ ದೇವರು ದಯಪಾಲಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕೂಡ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ಒಂದು ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ಈ ಕೂಟಕ್ಕೆ ಪ್ರಾರಂಭವಾಗಿ ನಮ್ಮಲ್ಲಿರುವ ರವಿ ಬ್ರದರ್ ಪ್ರಾರ್ಥನೆಯಲ್ಲಿ ನಡೆಸಬೇಕು ಅಂತ ಕೇಳ್ಕೊತೀನಿ. ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಟೋನಿ ಬ್ರದರ್, ವಾಯ್ಸ್ ಕ್ಲಿಯರ್ ಐತಿ ಬ್ರದರ್? ಕ್ಲಿಯರ್ ಇದೆ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆಯ ಹೋದೇವ್ರೆ, ಮತ್ತೊಂದು ವಾರ್ತೆ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಅಪ್ಪ, ಸಹೋದರಿ ಹೇಳಿರುವ ಹಾಗೆ ನಮ್ಮನ್ನು ಉದಯ ಕಾಲದಿಂದ ಈ ಸಂಜೆವರೆಗೂ ಎಲ್ಲಾ ಸಮಯದಲ್ಲೂ ನಮ್ಮನ್ನು ಕಾದು ಕಾಪಾಡಿ ಈ ಸಂಜೆ ವೇಳೆಯಲ್ಲಿ ಮತ್ತೆ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತೆ ಒಂದು ಕೃಪೆಯನ್ನ ದೇವರೇ ನಮಗೆ ಅನುಗ್ರಹಿಸಿದಿರಿ. ಬಂದಿರುವಂತಹ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಮತ್ತೆ ಪಾಠ ಕಲಿಸಿಕೊಡುವಂತ ಅಪ್ಪ ಟೋನಿ ಬ್ರದರ್ ಕೂಡ ದೇವರೇ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ಅಪ್ಪ, ಕೇಳುವಂತ ನಮಗೂ ಕೂಡ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ನಡೆಸಿ ದೇವ್ರೆ. ಅಪ್ಪ, ಇದನ್ನ ಇರುವಂತ ಅಪಸ್ತಲರ ಕೃತ್ಯಗಳು ಅಧ್ಯಯನದಲ್ಲಿ ದೇವರೇ ನಿಮ್ಮ ಸತ್ಯ ಗುಣಾರ್ಥಗಳನ್ನ ನಾವು ಇನ್ನೂ ಹೆಚ್ಚಾಗಿ ಆಳವಾಗಿ ತಿಳಿದು ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾಗಿರುವಂತಹ ಯೇಸು ಕ್ರಿಸ್ತನ ಗುಣ ಸ್ವಭಾವಗಳಲ್ಲಿ, ಹೆಜ್ಜೆ ಜಾಡಿನಲ್ಲಿ, ಶ್ರಮ ಸಂಕಟಗಳಲ್ಲಿ ನಾವು ಪಾಲುದಾರರಾಗಿ ಎಲ್ಲವನ್ನು ಸಹಿಸಿಕೊಂಡು ನೀವು ಕೊಟ್ಟಂತ ಓಟದಲ್ಲಿ, ನೀವು ಕೊಟ್ಟಂತ ದಾರಿಯಲ್ಲಿ ದೇವರೇ ನಡೆಯುವಂತೆ ನಮ್ಮನ್ನು ಬಲಪಡಿಸಿ ನಂಬಿಕೆಯಲ್ಲಿ ನೀವು ಹೆಚ್ಚಾಗಿ ಆಶೀರ್ವಾದ ಮಾಡ್ರಿ ಎಂಬುದು ನಾವು ಬೇಡಿಕೊಳ್ಳುತ್ತೇವೆ. ಮತ್ತಿನ್ನು ಬರದೇ ಇರುವಂತಹ ಸಹೋದರನು ಕೂಡ ದೇವರೇ ಈ ಕೂಟಕ್ಕೆ ನೀವು ಹೊತ್ತು ತಂದು ಈ ಕೂಟದಿಂದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ನೀವು ತಾನೇ ಮಧ್ಯದಲ್ಲಿದ್ದು ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಮೇನ್. ಈ ದಿನ ಕೂಡ ನಾವು ಈ ಒಂದು ಅಪೊಸ್ತಲರ ಕಾರ್ಯಗಳ ಪುಸ್ತಕವನ್ನ ಸತತವಾಗಿ ದೇವರ ಕೃಪೆ, ಆತನ ಆತ್ಮದ ಸಹಾಯದಿಂದ ನಾವು ಅನೇಕ ವಿಚಾರಗಳನ್ನ ಈ ಒಂದು ಕಡೆಯ ಸಭೆಯ ಕಾಲದಲ್ಲಿ ನಾವು ಅದನ್ನ ಯೋಚನೆ ಮಾಡಿ ಅದರಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಂಡು ಈ ಒಂದು ಕಾಲ ಸಮಯಕ್ಕೂ ಬೇಕಾಗಿರುವಂಥ ಆದರಣೆ ಮತ್ತೆ ಸಲಹೆಗಳು ಮತ್ತೆ ಅಲ್ಲಿರುವಂಥ ಒಂದಷ್ಟು ವಿಷಯಗಳನ್ನ ನಾವು ಈಗ ಇರುವಂಥ ಈ ಕಾಲ ಸಮಯದಲ್ಲಿ ಅಂಥ ಪರಿಸ್ಥಿತಿಗಳು ಬಂದಾಗ ಯಾವ ರೀತಿಯ ಒಂದು ದೇವರ ಆತ್ಮದಲ್ಲಿ ನಾವು ನಿರ್ಧಾರಗಳನ್ನ ತಗೋಬೇಕು, ಮತ್ತು ಯಾವ ಆತ್ಮದಲ್ಲಿ ದೇವರ ಮಕ್ಕಳಾಗಿ ನಮ್ಮನ್ನೇ ನಾವು ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಳ್ಳೋದಕ್ಕೆ ದೇವರು ಈ ಕೃಪೆ ಮಾಡಿಕೊಟ್ಟಿದ್ದಾರೆ. ಸೊ ಕಳೆದ ವಾರದಲ್ಲಿ ಕೂಡ ಒಂದು 5 ನಿಮಿಷ ನಾವು ಏನು ಮಾಡೋಣ ಅಂದರೆ, ಕಳೆದ ವಾರದ ಪಾಠದ ಒಂದಷ್ಟು ವಿಷಯಗಳನ್ನ ನಾವು ನಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಬರುವಂಥ ಪಾಠದ ಒಂದು ವಿಚಾರ ನಮಗೆ ಒಂದು ಒಳ್ಳೆಯ ತಿಳುವಳಿಕೆ ನಮಗೆ ಕೊಡ್ತದೆ. ಸೊ ಕಳೆದ ವಾರದಲ್ಲಿ ನಾವು ನೋಡಿದಂಥ ವಿಷಯಗಳನ್ನ ತುಂಬಾ ಅನೇಕ ಕಾರ್ಯಗಳು ಅಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ವಿಶೇಷವಾಗಿ ಸಹೋದರರೇ, ಅಲ್ಲಿ ಪೇತ್ರನು ಮತ್ತೆ ಪೌಲ್ ಮತ್ತೆ ಬರ್ನಬಾ ಮತ್ತೆ ಯಾಕೋಬನು ಕೊಟ್ಟಂತ ಸಾಕ್ಷಿಗಳನ್ನ ನಾವು ನೋಡಿದ್ವಿ. ಸೊ ಆ ಸಾಕ್ಷಿಗಳಲ್ಲಿ ಯೆರೂಸಲೇಮಲ್ಲಿ ನಡೆದ ಒಂದು ಮಹಾಸಭೆಯಲ್ಲಿ ಒಂದು ವಿಚಾರದ ಅಡಿಯಲ್ಲಿ ಅಲ್ಲಿ ಒಂದಷ್ಟು ಮಾಹಿತಿಗಳು ಅಪೊಸ್ತಲರಿಂದ ಬೇಕಾಗಿತ್ತು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅಲ್ಲಿ ಬೇಕಾಗಿರೋದ್ರಿಂದ ಅಲ್ಲಿ ಯೆರೂಸಲೇಮಲ್ಲಿ ಸೇರಿದಂಥ ಮಹಾಸಭೆಯಲ್ಲಿ ಮಾತನಾಡಿದ ಅಪೊಸ್ತಲರು ನೋಡ್ಬೇಕಾದ್ರೆ ಅಲ್ಲಿ ಪೇತ್ರನನ್ನು ನೋಡಿದ್ವಿ. ಅದಾದ ನಂತರ ಅಲ್ಲಿ ನಾವು ನೋಡುವಾಗ ಪೇತ್ರನು ಮಾತನಾಡಿ ಮುಗಿದ ನಂತರ ಪೌಲ್ ಮತ್ತೆ ಬರ್ನಬಾ ಯಾವ ರೀತಿ ಅನ್ಯ ಜನರಿಗೆ ದೇವರ ಒಂದು ಕೃಪೆ ಅಲ್ಲಿ ದೊರಕಿತು ಅಂತ ಅವರು ಸಾಕ್ಷಿ ನೀಡಿದ್ರು. ಅದಾದ ನಂತರ ಯಾಕೋಬನು ಎದ್ದು ಒಂದಷ್ಟು ವಿಚಾರಗಳನ್ನ ಮಾತನಾಡೋದನ್ನ ನಾವು ನೋಡಿದ್ವಿ. ಸೊ ಯಾಕೋಬನು ಅಲ್ಲಿ ಸ್ಪಷ್ಟವಾಗಿ ಸುನ್ನತಿ ಒಬ್ಬ ಕ್ರೈಸ್ತನಿಗೆ ಕ್ರಿಸ್ತನಲ್ಲಿ ಬಂದ ನಂತರ ಸುನ್ನತಿ
ಪ್ರಾಮುಖ್ಯತೆ ಅಲ್ಲ, ಅದು ಒಬ್ಬ ಅನ್ಯ ಜನರಾಗಿ ಬಂದಿರುವಂತ, ಅನ್ಯ ಜನರಿಂದ ಬಂದಿರುವಂತ ಸಹೋದರ ಸಹೋದರರಿಗೆ ಅದರ ಒಂದು ಪ್ರಾಮುಖ್ಯತೆ ಅಥವಾ ಅದು ಅಗತ್ಯವಿಲ್ಲ ಅನ್ನೋ ಒಂದು ವಿಚಾರನ ತಿಳಿಸಿ ಅದಾದ ನಂತರ ಅಲ್ಲಿರುವಂತ ಸಹೋದರ ಸಹೋದರರಿಗೆ ಒಂದು ವಿಷಯವನ್ನ ತಿಳಿಸ್ತಾರೆ. ಯಾಕಂದ್ರೆ ಯಹೂದ್ಯ ಆ ಒಂದು ಧರ್ಮಶಾಸ್ತ್ರದ ಪ್ರಕಾರ ಅನೇಕ ಒಂದು ಕಟ್ಟುನಿಟ್ಟುಗಳನ್ನ ದೇವರು ಅವ್ರಿಗೆ ಕೊಟ್ಟಿದ್ರು. ಅದರಲ್ಲೆಲ್ಲ ಅವರು ಒಂದಷ್ಟು ವಿಷಯದಲ್ಲಿ ತುಂಬಾನೇ ಜಾಗೃತರಾಗಿದ್ರು. ಆದರೆ ಅನ್ಯ ಜನರಿಗೆ ಅನೇಕ ದೇವತೆಗಳನ್ನ ಪೂಜಿಸಿ ಅನೇಕ ರೀತಿಯ ಸಂಪ್ರದಾಯಗಳಲ್ಲಿ ತೊಡಗಿದವರಿಗೆ ಈಗ ಅವರು ತುಂಬಾ ಒಂದು ಏನಾಗಿದ್ರಿ ಫ್ರೀಡಮ್ ಇತ್ತು ಅವರಿಗೆ. ಆದ್ರೆ ಯಾಕೋಬನು ಅಲ್ಲಿ ಹೇಳುವಾಗ, ನೀವು ಈ ಒಂದು ಧರ್ಮಶಾಸ್ತ್ರದ ಅಡಿಯಲ್ಲಿ ಬರದೇ ಇದ್ರು ಕೂಡ ಒಂದಷ್ಟು ವಿಚಾರಗಳನ್ನ ನೀವು ನಿಮ್ಮ ಒಂದು ಐಕ್ಯತೆ ಅಂತ ಬಂದಾಗ, ಸಭೆ ಅಂತ ಬಂದಾಗ ಒಂದಷ್ಟು ವಿಷಯಗಳನ್ನ ನೀವು ಮಾಡದೆ ಇರೋದು ತುಂಬಾ ಒಳ್ಳೆಯದು ಅಂತ ಹೇಳಿ 4 ವಿಚಾರಗಳನ್ನ ಮಾತಾಡ್ತಾರೆ. ಅದನ್ನ ನಾವು ಸ್ಪಷ್ಟವಾಗಿ ಒಂದೊಂದು ವಿಚಾರಗಳನ್ನ ನಾವು ತುಂಬಾ ಕುಲಂಕುಷವಾಗಿ ಅದನ್ನು ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ಏನ್ರಿ, ಅವರು ಅನ್ಯ ಜನರಾಗಿರುವಾಗ ಪೂಜೆ ಮಾಡಿದಂತ ದೇವತೆಗಳಿಗೆ ಬಲಿಯನ್ನ ಕೊಟ್ಟ ಆ ಒಂದು ಮಾಂಸವನ್ನ ತಿನ್ನಬಾರದು ಅನ್ನೋದನ್ನ ಅಲ್ಲಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸಲು ಬಂದಾಗ ಆ ಒಂದು ಪದ್ಧತಿಯನ್ನ ಬಿಡಬೇಕು ಅಂತ ಹೇಳ್ತಾರೆ. ಎರಡನೇದು ಹದರ ಅಂತ ಹೇಳ್ತಾರೆ, ಫಾರ್ನಿಕೇಶನ್ ಅಂತ ಹೇಳ್ತಾರೆ. ಮೂರನೇದು ಕತ್ತಿಸಿಕಿ ಸಾಯಿಸುವ ಒಂದು ಪದ್ಧತಿ, ಅದು ಇರಬಾರ್ದು. ನಾಲ್ಕನೇದು ರಕ್ತವನ್ನ ಕುಡಿಯೋ ಒಂದು ವಿಷಯ, ಯಾವುದೇ ಪ್ರಾಣಿಯ ರಕ್ತವನ್ನ ಕುಡಿದೇ ಇರುವಂತ ವಿಷಯವನ್ನ ಅಲ್ಲಿ ಒಂದು ವಿಷಯವನ್ನ ಈ ಒಂದು ಅನ್ಯ ಜನರಿಗೆ ಸ್ಪಷ್ಟಪಡಿಸ್ತಾರೆ ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನ ನಾವು ನೋಡಿದ್ವಿ. ಇದೆಲ್ಲ ಮಾತನಾಡಿದ ಯಾಕೋಬನು ಅಲ್ಲಿ ಆ ಮಹಾಸಭೆಯಲ್ಲಿ ಒಂದು ಆಜ್ಞೆಯನ್ನ ಅವರು ರೆಡಿ ಮಾಡ್ತಾರೆ, ಒಂದು ಲೆಟರ್ನ ರೆಡಿ ಮಾಡ್ತಾರೆ. ಈಗ ಪೌಲನು ಮತ್ತೆ ಬರ್ನಬಾ ಮತ್ತೆ ಅಂತೋಕ್ಯಗೆ ಹಿಂತಿರುಗುವಾಗ ಅವರ ಜೊತೆ ಸಹೋದರರೇ 2 ಸಹೋದರಗಳನ್ನ ಅವ್ರೇನ್ ಮಾಡ್ತಾರೆ, ಅವ್ರು ಕಳಿಸ್ತಾರೆ. ಇಲ್ಲಿ ಯೆರೂಸಲೇಮಲ್ಲಿದ್ದ 2 ಸಹೋದರಗಳು, ಇವರು ಕೂಡ ನೋಡ್ಬೇಕಾದ್ರೆ ತುಂಬಾ ಒಂದು ದೇವರ ಭಯಭಕ್ತಿ ಇರುವಂತ ವ್ಯಕ್ತಿಗಳು. ಅವರು ಯೂದ ಮತ್ತೆ ಸೈಲ ಅಂತ ನೋಡ್ತೀವಿ. ಸೊ ಇವರನ್ನ ಯಾಕೆ ಕಳಿಸ್ತಾರೆ ಅಂದ್ರೆ, ಈಗ ಪೌಲನು ಮತ್ತೆ ಬರ್ನಬಾ ಅಲ್ಲಿ ಹೋದ ನಂತರ ಅವರು ಯಾವ ರೀತಿಯ ಸಾಕ್ಷ್ಯ ನೀಡಬೇಕು ಅನ್ನೋದು ಒಂದು ಮಾತ್ರ ಅಲ್ಲ, ಅವರು ಅವರ ಒಂದು ವಿಷಯಗಳು ಸರಿಯಾದದ್ದ ಅಂತ ಒಂದು ವೇಳೆ ಅವರಿಗೆ ಅಲ್ಲಿ ಇರುವಂತ ಅಂತೋಕ್ಯದಲ್ಲಿ ಇರುವಂತ ಜನರಿಗೆ ಅದು ಮಾಹಿತಿ ಸರಿಯಾಗಿ ಸಿಗಿಲ್ಲ ಅಂದ್ರೆ ಅದಕ್ಕೆ ಇವರಿಬ್ಬರನ್ನ ಕಳಿಸಿ ಅಲ್ಲಿ ಯಾಕೋಬನು ಆ ಪತ್ರದಲ್ಲಿ ಬರೀತಾರೆ. ನಾವು ಅದನ್ನೆಲ್ಲ ನೋಡಿದ್ವಿ ಅಪೊಸ್ತಲರ ಕಾರ್ಯಗಳ 15:27 ಅಲ್ಲಿ ಹೇಳ್ತಾರೆ, ಯೂದ ಮತ್ತೆ ಸೈಲನ ನಿಮ್ಮ ಮುಂದೆ ಕಳಿಸಿ ಅವರ ಬಾಯಿನಿಂದ ನಿಮಗೆ ಒಂದಷ್ಟು ವಿಷಯಗಳನ್ನ ತಿಳಿಸಕ್ಕೆ ನಾವು ಇದ್ದೀವಿ ಅಂತ ಹೇಳಿ ಕಳಿಸ್ತಾರೆ. ಸೊ ಅಲ್ಲಿ ಕಳಿಸಿದಾಗ ಅವರು ಬಂದು ಆ ವಿಷಯಗಳನ್ನ ಸ್ಪಷ್ಟವಾಗಿ ಅಂತೋಕ್ಯದಲ್ಲಿದ್ದ ಕ್ರೈಸ್ತರಿಗೆ ಆ ವಿಚಾರಗಳನ್ನ ಮುಟ್ಟಿಸಿದ್ರು. ಅಲ್ಲಿರುವಂತ ಯಹೂದ್ಯರಿಗೆ ಒಂದು ಸಮಾಧಾನದ ವಿಷಯ, ಅಲ್ಲಿರುವಂತ ಅನ್ಯ ಜನರಿಗೆ ಒಂದಷ್ಟು ಕ್ರಮಗಳನ್ನ ಪಾಲನೆ ಮಾಡಬೇಕು ಅನ್ನುವ ವಿಷಯವನ್ನ ಅಲ್ಲಿ ತಿಳಿಸಿದಾಗ ಅಲ್ಲಿ ವಚನ ಹೇಳ್ತದೆ, ಅಲ್ಲಿ ತುಂಬಾ ಸಂತಷ್ಟರಾಗಿ ತುಂಬಾ ಸಂತೋಷದಿಂದ ಆ ಒಂದು ವಿಷಯಗಳನ್ನ ಕೇಳಿ ಅವರು ಅದನ್ನ ಓದಿ ಅದರಿಂದ ಒಂದು ಸಮಾಧಾನವನ್ನ ಪಡ್ಕೊಂಡ್ರು. ಆ ಸಭೆಯಲ್ಲಿ ಐಕ್ಯತೆ ಉಂಟಾಯಿತು ಅಂತ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಇಷ್ಟು ವಿಷಯಗಳನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಸೊ ಅದಾದ ನಂತರ ಆ ಒಂದು ಯೆರೂಸಲೇಮಿಂದ ಬಂದಂತ ಯೂದ ಮತ್ತೆ ಸೈಲ ಯಾವ ರೀತಿ ಅವರು ಆ ಒಂದು ಅಂತೋಕ್ಯದಲ್ಲಿದ್ದ ಸಭೆಗೆ ತುಂಬಾ ಒಂದು ಎಚ್ಚೆತ್ತಾದ ಮಾತುಗಳು, ಆದರಣೀಯ ಮಾತುಗಳು, ಇದೆಲ್ಲ ಮಾತನಾಡಿ ಅನೇಕ ದಿನ ಆದ ನಂತರ ಅವರು ಯೆರೂಸಲೇಮಿಗೆ ಹಿಂತಿರುಗುವಾಗ ಬರ್ನಬಾ ಮತ್ತೆ ಯೂದ ಮತ್ತೆ
ಅವರ ಜೊತೆ ಬಂದಂತ ಇನ್ನಷ್ಟು ಸಹೋದರಗಳು ಮಾತ್ರ ಅಲ್ಲಿಂದ ಯೆರೂಸಲೇಮಿಂದ ಹಿಂತಿರುಗ್ತಾರೆ. ಸೈಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ನಷ್ಟು ಕಾಲ ಅವ್ರ ಜೊತೆ ಇದ್ದು ನಾನು ಬರ್ತೀನಿ ಅಂತ ಹೇಳಿ ಅವರು ಅಲ್ಲಿ ಉಳಿತಾರೆ. ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಸೊ ಈಗ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 35ನೇ ವಚನವನ್ನ ನಾವು ಅಲ್ಲಿಂದ ಪ್ರಾರಂಭ ಮಾಡೋಣ. ಇಲ್ಲಿ ಏನಂತ ಆಗತ್ತೆ ಅಂತ ನೋಡ್ಬೇಕಾದ್ರೆ ಒಂದಷ್ಟು ಸಾರಾಂಶವನ್ನ ನೋಡ್ಬೇಕಾದ್ರೆ ಈಗ ಇವರು ಯೆರೂಸಲೇಮ್ಗೆ ಹಿಂದಿರುಗಿದ ನಂತರ ಪೌಲ್ ಮತ್ತೆ ಬರ್ನಬ ಅಂತಿಯೋಕ್ಯದಲ್ಲಿದ್ದು ಅತಿ ಹೆಚ್ಚಾದ ರೀತಿಯಲ್ಲಿ ಆ ಸಭೆಗೆ ಒಂದಷ್ಟು ಸತ್ಯದ ವಿಷಯಗಳು, ದೇವರ ಗೂಢಾಚಾರಗಳು, ದೇವರ ಒಂದು ಚಿತ್ತ ಮತ್ತೆ ಅವರ ಸಂಕಲ್ಪ ಇದೆಲ್ಲ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಅಂತಿಯೋಕ್ಯದಲ್ಲಿ ಅವರು ಹೇಳ್ತಾರೆ. ಸೊ ಕಾಲಗಳು ಅಲ್ಲಿ ಅನೇಕ ದಿವಸಗಳ ಆದ ನಂತರ, ಅದು ಎಷ್ಟು ವರ್ಷ ಕಾಲ ಅಂತ ನಮಗೆ ಮಾಹಿತಿ ಇಲ್ಲ, ಆದ್ರೆ ತಜ್ಞರು ಬರೀತಾರೆ ಅದು 1 ವರ್ಷ ಇದ್ದಿರ್ಬೋದು ಅಂತ. ಸೊ ಇಷ್ಟು ದಿನಗಳಾದ ನಂತರ ಈಗ ಪೌಲನು ಬರ್ನಬಾನಿಗೆ ಒಂದು ಸಲಹೆ ಕೊಡ್ತಾನೆ. ಏನು ಅಂದ್ರೆ, ನಾವು ಎಲ್ಲಾ ಪ್ರಾಂತ್ಯಕ್ಕೂ ಹೋಗಿ ಈ ಒಂದು ಸತ್ಯದ ವಿಷಯಗಳನ್ನ ಪ್ರಚಾರ ಮಾಡಿದ್ದೀವಿ. ನಾವು ಹತ್ತತ್ರ ಒಂದು 12 ಪಟ್ಟಣಗಳನ್ನ ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿರುವಂತ ಅಲ್ಲಿರುವಂತ ಯಹೂದ್ಯರಿಗೆ ಮತ್ತೆ ಅಲ್ಲಿರುವಂತ ಅನ್ಯ ಜನರಿಗೆ ನಾವು ಸತ್ಯದ ವಾಕ್ಯಗಳನ್ನ ಮಾತನಾಡಿದ್ದೀವಿ. ಅಲ್ಲಿ ಸಹೋದರಗಳು ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಕ್ರೈಸ್ತರಾಗಿ ಮಾರ್ಪಡೆಯಾಗಿದ್ದಾರೆ. ಸೊ ಅವರು ಅಷ್ಟೆಲ್ಲ ಆಗದ ನಂತರ ನಾವು ಹೋಗಿ ಅವ್ರನ್ನ ಮತ್ತೆ ಭೇಟಿ ಆಗೋಣ ಅನ್ನುವ ಒಂದು ಸಲಹೆಯನ್ನ ಕೊಡ್ತಾರೆ. ಯಾಕಂದ್ರೆ ಈಗಿರುವ ಒಂದು ಕಾಲ ಸಮಯದ ತರ ಆವಾಗ ಸತ್ಯವೇದದ ಒಂದು ಗ್ರಂಥ, ಅದು ಹೊಸ ಒಡಂಬಡಿಕೆಯ ಗ್ರಂಥ ಅದು ಇರಲಿಲ್ಲ. ಮತ್ತೆ ಈ ರೀತಿಯ ಮಾಧ್ಯಮಗಳು ಅವಾಗ ಇರಲಿಲ್ಲ. ಅವರು ಸ್ವಯಂ ಅವರು ಅಲ್ಲಿ ಹೋಗಿ ಮತ್ತೆ ಆ ಒಂದು ದೇವರ ವಾಕ್ಯಗಳನ್ನ ಹೇಳೋದಕ್ಕೆ ಮಾತ್ರನೇ ಅಲ್ಲಿ ಒಂದು ಮಾರ್ಗ ಇತ್ತು. ಅದಕ್ಕೋಸ್ಕರನೇ ಪೌಲನು ಆ ಒಂದು ಸಹೋದರಗಳನ್ನ ಜ್ಞಾಪಿಸಿಕೊಂಡು ಅವರು ಬರ್ನಬಾನ ಒಂದು ವಿಷಯದಲ್ಲಿ ಅವರು ಒಂದು ಸಲಹೆ ಕೊಡ್ತಾರೆ. ಸೊ ಅಲ್ಲಿ ನಡೆಯುವ ಸಂಭವ ಏನು ಅಂತ ನೋಡೋಣ ಸಹೋದರರೇ. ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 35ನೇ ವಚನ. ಆದದ್ದರಿಂದ ಅಪ್ಪಣೆ ತೆಗೆದುಕೊಂಡರು. ಆದರೆ ಪೌಲನು ಬಾರ್ನಬನು ಅಂತಿಯೋಕ್ಯದಲ್ಲಿ ನಿಂತು ಬೇರೆ ಅನೇಕರೊಂದಿಗೆ ಉಪದೇಶ ಮಾಡುತ್ತಾ ಕರ್ತನ ವಾಕ್ಯವೆಂಬ ಸುವಾರ್ತೆಯನ್ನು ಸಾರುತ್ತಾ ಇದ್ದರು. ಕೆಲವು ದಿವಸಗಳಾದ ಮೇಲೆ ಪೌಲನು ಬಾರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದ್ದನು. ಓಕೆ ರೀ. ಸೊ ಇಲ್ಲಿ ನಾವು ನೋಡಿದ್ವಿ. ಸೊ ಪೌಲಿಗೆ ಅವರು ಸುವಾರ್ತೆಯನ್ನ ಸಾರಿದಂತ ಸಹೋದರಗಳು ಅಥವಾ ಆ ಸಭೆಯನ್ನ ಪ್ರಾರಂಭ ಮಾಡಿರುವ ಸಹೋದರನಿಗೆ ಆ ಸಭೆಯ ವಿಚಾರವಾಗಿ ಅನೇಕ ರೀತಿಯ ಒಂದು ಕಾಳಜಿ ಇತ್ತು. ಅದಕ್ಕೋಸ್ಕರನೇ ಅವರು ಮತ್ತೆ ಹಿಂದಿರುಗಿ ಹೋಗಿ ಅವ್ರನ್ನ ಇನ್ನೂ ಬಲಪಡಿಸೋಣ ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ. ಸೊ ಆ ರೀತಿಯ ಒಂದು ಪಯಣವನ್ನ ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ಪೌಲನು ಬರ್ನಬನ ಜೊತೆ ಆ ಒಂದು ಪಯಣವನ್ನ ಅವರು ಪ್ರಾರಂಭ ಮಾಡೋದಕ್ಕೆ ಅವರು ಸಲಹೆ ಕೊಡ್ತಾರೆ. ಆದ್ರೆ ಬರ್ನಬನು ಒಂದು ವಿಷಯವನ್ನ ಅಲ್ಲಿ ಪೌಲನಿಗೆ ವ್ಯಕ್ತಪಡಿಸ್ತಾರೆ. ಏನಂದ್ರೆ, ಅವರ ಜೊತೆ ಮೊದಲನೆಯ ಪಯಣದಲ್ಲಿ ಹೋದಂತ ಮಾರ್ಕನು ಅರ್ಧ ದಾರಿಗೆ ಅವ್ರು ಬಂದ್ಬಿಡ್ತಾರೆ. ಅಲ್ಲಿ ನಾವು ನೋಡಿದ್ವಿ ಆ ಪಾಠನ ಅಲ್ವಾ, ಯಾವ ರೀತಿ ಅವರು ಸೈಪ್ರಸ್ಗೆ ಹೋಗಿ ಮತ್ತೆ ಇನ್ನೊಂದು ಒಂದು ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಇದ್ದಂತ ಸಂಕಷ್ಟಗಳ ಅಂತ ನಮಗ್ ಗೊತ್ತಿಲ್ಲ. ಅವರು ಆ ಒಂದು ಆ ಪಯಣವನ್ನ ಸಾಗೋದಿಕ್ಕೆ ಅವ್ರ ಕೈಯಲ್ಲಿ ಆಗದೆ ಇರೋದ್ರಿಂದ ಅವ್ರು ಅಲ್ಲಿಂದ ಹಿಂತಿರುಗಿ ಬರೀ ಪೌಲು ಮತ್ತೆ ಬರ್ನಬ ಮಾತ್ರ
ಆ ಮೊದಲನೇ ಪಯಣದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಗೊತ್ತು. ಈಗ ಎರಡನೇ ಪಯಣಕ್ಕೂ ಕೂಡ ಬಾರ್ನಬ ಏನ್ ಮಾಡ್ತಾರೆ ಅಂದ್ರೆ ಆ ಮಾರ್ಕನ್ನ ಶಿಫಾರಿಸ್ ಮಾಡ್ತಾರೆ, ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಬರ್ನಬ ಮಾರ್ಕನು ಬಂದು ಆ ಬರ್ನಬನ ಕಸಿನ್ ಆಗಿದ್ದು, ಒಂದು ಸಂಬಂಧ ಇತ್ತು, ಅದರಿಂದ ಅವ್ರು ಕೇಳ್ತಾರೆ. ಸೊ ಆವಾಗ ಸಹೋದರ ಸಹೋದರರೇ ಅಲ್ಲಿ ಏನಾಗತ್ತೆ ಅಂತ ನೋಡ್ರಿ. 37ರಿಂದ 41 ವಚನ ತನಕ ಓದಿ. 37ರಿಂದ 41. ಬರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಫುಲ್ಯದಲ್ಲಿ ನಮ್ಮನ್ನು ಬಿಟ್ಟವನು ಕರೆದುಕೊಂಡು ಹೋಗುವುದು ತಕ್ಕದಲ್ಲವೆಂದು ನೆನೆಸಿದನು. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಬರ್ನಬನು ಮಾರ್ಕನನ್ನು ಕರೆದುಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರದ್ವೀಪಕ್ಕೆ ಹೋದನು. ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರರಿಂದ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ ಹೊರಟು ಸಿರಿಯಾ ಕಿಲಿಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು. ಓಕೆ, ಸೊ ಇಲ್ಲಿ ನೋಡ್ರಿ ಎಂತ ಒಂದು ವಿಷಯ ನಡೀತದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಪೌಲ್ ಮತ್ತೆ ಬರ್ನಬ ಎಂತ ಒಂದು ಕ್ರಿಸ್ತನಲ್ಲಿ ಬೆಳೆದಿದ್ರು ಅಂತ ನೋಡ್ಬೇಕಾದ್ರೆ ಅವರ ಒಂದು ವಿಚಾರಗಳನ್ನ ನೋಡಿದಾಗ ಪೌಲನು ತಂದೆಯಾದ ದೇವರನ್ನ ಅರಿತವನಾಗಿ ಯಹೂದ್ಯರಲ್ಲಿ ಒಳ್ಳೆಯ ಒಂದು ಪರಿಸಯರಾಗಿ ದೇವರ ಒಂದು ಧರ್ಮಶಾಸ್ತ್ರದ ವಿಚಾರದಲ್ಲಿ ತಜ್ಞನಾಗಿದ್ರು. ಬಾರ್ನಬ ಕೂಡ ನೋಡ್ಬೇಕಾದ್ರೆ ನಾವು ಪಾಠದಲ್ಲಿ ನೋಡಿದ್ವಿ, ಅವರು ಕೂಡ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ಯಹೂದ್ಯರಾಗಿ ಅವರು ಇದ್ರು ಅಂತ ನೋಡ್ತೀವಿ. ಇಷ್ಟು ಮಾಹಿತಿಯನ್ನ, ಇಷ್ಟು ಹಿನ್ನೆಲೆ ಇದ್ದಂತ ವ್ಯಕ್ತಿಗಳು ಕ್ರಿಸ್ತನಲ್ಲಿ ಬಂದ ನಂತರ ಕೂಡ ಆ ಒಂದು ವಿಧೇಯತೆ, ಆ ಒಂದು ಪ್ರವೀಣತೆಯಲ್ಲಿ ಸಭೆಗಳನ್ನ ಸ್ಥಾಪಿಸಿದ್ರು ಅಂತ ನೋಡ್ತೀವಿ ಅಲ್ವಾ. ಸೊ ಆ ಮೊದಲನೇ ಪಯಣದಲ್ಲಿ ನೋಡುವಾಗ ಎಂತ ಒಂದು ಸಂಕಷ್ಟಗಳು ಅವ್ರಿಗೆ ಬಂತು ಅಂತ ನಾವು ನೋಡಿದ್ದೀವಿ. ನಮ್ಮ ಮನಸ್ಸಿಗೆ ತಂದ್ಕೊಡೋಣ. ಎಷ್ಟು ಕಷ್ಟಗಳನ್ನ ಅವರು ಅನುಭವಿಸಿದ್ರು, ಎಂತ ಕಡೆ ಅವರು ಸಂಕಷ್ಟಗಳನ್ನ ಎದುರಿಸಿದ್ರು, ಎಂತ ರೀತಿಯ ಒಂದು ಯಹೂದ್ಯರಿಂದ ಅವರಿಗೆ ಅವಮಾನ ಉಂಟಾಯಿತು, ಎಂತ ರೀತಿಯ ಒಂದು ಯಹೂದ್ಯರಿಂದ ಅವರಿಗೆ ಹೊಡೆತ ಬಿತ್ತು. ಇದೆಲ್ಲ ಇದ್ರೂ ಕೂಡ ಅವರು ಒಂದು ಒಳ್ಳೆಯ ಶಿಷ್ಯರಾಗಿ ಯೇಸು ಸ್ವಾಮಿಗೆ ಅವರು ಪ್ರವೀಣತೆಯ ಒಂದು ಮಾರ್ಗವನ್ನ ಅಲ್ಲಿ ತೋರಿಸಿದ್ರು. ಇದೆಲ್ಲ ನಾವು ನೋಡುವಂತ ವಿಷಯ ಸಹೋದರ ಸಹೋದರರೇ. ಅಂತ ಸಹೋದರರುಗಳು ಕ್ರಿಸ್ತನಲ್ಲಿ ಇಂಥ ಒಂದು ದೊಡ್ಡ ಒಂದು ಪ್ರಮಾಣದಲ್ಲಿ ಕೆಲಸವನ್ನ ಮಾಡುವಂತ ಸಹೋದರರು ಈ ಒಂದು ಸಂಭವವನ್ನು ನೋಡುವಾಗ ಒಂದು ಚಿಕ್ಕ ವಿಷಯ ಅಷ್ಟೇ ನಮಗೆ ಗೊತ್ತಾಗಿರೋ ಈ ಮಾಹಿತಿ ಪ್ರಕಾರ ಅಲ್ಲಿ ಏನಿಲ್ಲ. ಬರ್ನಬನು ಮತ್ತೆ ಮಾರ್ಕನನ್ನ ನಾವು ಕರ್ಕೊಂಡು ಈ ಒಂದು ಪ್ರಾಂತ್ಯಗಳಿಗೆ ಹೋಗೋಣ ಅಂತ ಸಲಹೆ ಕೊಡ್ತಾರೆ ಅಷ್ಟೇ. ಆದರೆ ಪೌಲನು ಅದಕ್ಕೆ ಒಪ್ತಾ ಇರಲಿಲ್ಲ. ಸೊ ಅಲ್ಲಿ ಏನಾಯ್ತು ಅಂದ್ರೆ ಇಬ್ಬರ ಮಧ್ಯದಲ್ಲಿ ಒಂದು ಕಹಿತನ ಉಂಟಾಯಿತು. ಅನೇಕ ರೀತಿಯ ಒಂದಷ್ಟು ವಿಷಯಗಳ ಬಗ್ಗೆ ಅವರಲ್ಲಿ ಚರ್ಚೆ ನಡೆಯಿತು. ಸೊ ಆ ರೀತಿಯ ಒಂದು ಚರ್ಚೆಗಳು ಎಲ್ಲಿ ಅದು ಮುಕ್ತಾಯಗೊಳ್ತು ಅಂತ ನೋಡ್ಬೇಕಾದ್ರೆ ಒಬ್ಬರನ್ನ ಬಿಟ್ಟು ಅಲ್ಲಿ ಬೇರೆ ಆಗುವ ಒಂದು ಸಂದರ್ಭ ಅಲ್ಲಿ ಉಂಟಾಯಿತು ಸಹೋದರ ಸಹೋದರರೇ. ನೋಡ್ರಿ, ಈ ಒಂದು ವಚನಗಳನ್ನ ನೋಡುವಾಗ ಇದು ಯಾವುದೇ ರೀತಿಯ ದೇವರ ಬೋಧನೆಯಲ್ಲಿ ವ್ಯತ್ಯಾಸ ಇರಲಿಲ್ಲ, ಯಾವುದೇ ರೀತಿಯ ಡಾಕ್ಟ್ರಿನಲ್ಲಿ ಇವರಲ್ಲಿ ವ್ಯತ್ಯಾಸ ಇರಲಿಲ್ಲ, ಯಾವುದೇ ರೀತಿಯ ದೇವರ ವಿಚಾರವಾಗಿ ಇವರಿಗೆ ಒಂದು ವಾಕ್ವಾದಗಳು ಆಗಿಲ್ಲ, ಒಂದಷ್ಟು ಏನಂತ ಹೇಳ್ಬೇಕಾದ್ರೆ ಡಿಬೇಟ್ ಆಗಿಲ್ಲ. ಆದರೆ ಈ ಒಂದು ವಿಷಯವನ್ನ ನಾವು ಸ್ವಲ್ಪ ಗಮನಿಸಿ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಹೇಳ್ತಾರೆ, ತುಂಬಾ ಒಂದು ಶಾರ್ಪ್ ಕಂಟೆನ್ಷನ್ ಅಂತಾರೆ. ಸೊ ಒಬ್ಬರೊಬ್ಬರಲ್ಲಿ ಆ ಒಂದು ಮನಸ್ತಾಪಗಳು ಉಂಟಾದಾಗ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಪೌಲನು ಯಾವ ಒಂದು ಸಲಹೆಯನ್ನ ಕೊಟ್ರೋ ಆ ಸಲಹೆಯ ಪ್ರಕಾರ ಈಗ ಬರ್ನಬನ ಬಿಟ್ಟು
ಒಂಟಿಯಾಗಿ, ಅಲ್ಲಿ ನಾವು ನೋಡಿದ್ವಿ ಯೆರೂಸಲೇಮಿಂದ ಯೂದ ಮತ್ತು ಸೈಲಸ್ ಬಂದ್ರಲ್ಲ, ಆ ಸೈಲಸ್ ಅಲ್ಲೇ ಉಳ್ಕೊಂಡಿದ್ರು, ಎಲ್ಲಿ ಅಂಟೋಕ್ಯದಲ್ಲಿ. ಆ ಸೈಲಸ್ನ ಕರ್ಕೊಂಡು ಈಗ ಪೌಲನು ಅವರ 2ನೇ ಪಯಣವನ್ನ ಪ್ರಾರಂಭ ಮಾಡ್ತಾರೆ. ಓಕೆನಾ ರೀ? ಸೊ 2ನೇ ಪಯಣವನ್ನ ಪ್ರಾರಂಭ ಮಾಡುವಾಗ ಈಗ ಬರ್ನಬ ಆತನ ಜೊತೆ ಇಲ್ಲ. ಇವರು ಒಬ್ಬೊಂಟಿಯಾಗಿ ಆ ಸೈಲಸ್ನ ಕರ್ಕೊಂಡು 2ನೇ ಪಯಣಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಬರ್ನಬನ ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಬರ್ನಬ ಕೂಡ ಯಾವ ಮಾರ್ಕನನ್ನ ನಾವು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೋ ಆ ಮಾರ್ಕನನ್ನ ಕರ್ಕೊಂಡು ಸೈಪ್ರಸ್ ಒಂದು ದ್ವೀಪಕ್ಕೆ ಅವರು ಹೊರಡ್ತಾರೆ. ಇದು ಅಲ್ಲಿ ಆಗುವಂತ ವಿಷಯ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ, ಅಲ್ಲಿ ಯಾವಾಗ ಬರ್ನಬ ಆತನ ಜೊತೆ ಬರಲ್ಲ ಅಂತ ಹೇಳಿ ಮಾರ್ಕನ ಜೊತೆ ಸೈಪ್ರಸ್ಗೆ ಹೋಗಕ್ಕೆ ಪಯಣವನ್ನ ಪ್ರಾರಂಭ ಮಾಡ್ತಾರೋ, ಅಲ್ಲಿ ನಾವು 40ನೇ ವಚನದಲ್ಲಿ ನೋಡ್ತೀವಿ, ಪೌಲ್ ಮತ್ತೆ ಸೈಲ ಅಲ್ಲಿ ಏನ್ರಿ, ಅಲ್ಲಿ ಅನೇಕ ಸಹೋದರಗಳ ಸಲಹೆಯಿಂದ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅವರು ಸೀರಿಯಾ ಮತ್ತೆ ಸಿಸಿಲಿಯಾ ಅನ್ನುವ ಪಟ್ಟಣಗಳನ್ನ ಅವರು ಅವರು ಪಯಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ಈ ಒಂದು ಸನ್ನಿವೇಶವನ್ನ ನೋಡುವಾಗ ನಮಗೆ ಏನೆಲ್ಲ ನಮ್ಮ ಮನಸ್ಸಿಗೆ ಬರ್ತದೆ ಅನ್ನೋದನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡೋಣ. ನಾವು ನೋಡ್ದ ಹಿಂದೆ ಪೌಲನು ಮಾರ್ಕನನ್ನ ಆ ಪಯಣಕ್ಕೆ ಬೇಕಾಗಿಲ್ಲ ಅಂತ ಹೇಳಕ್ಕೆ ಕಾರಣವೇನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ಸೊ ಒಂದು ವೇಳೆ ಮಾರ್ಕನು ಕಳೆದ ಬಾರಿ ನಮಗೆ ಏನ್ರಿ ನಮ್ಮ ಜೊತೆಯಲ್ಲಿ ಸಂಕಷ್ಟಗಳಲ್ಲಿ ಇಲ್ಲದೆ ಅವನು ಏನ್ರಿ ಹಿಂದಿರುಗಿದ್ದೇ ಕಾರಣ ಇರ್ಬೋದಾ ಅಂತ ನೋಡ್ಬೇಕು. ಸೊ ಆ ರೀತಿಯ ಒಂದು ವಿಷಯದಿಂದ ಪೌಲನು ಅಲ್ಲಿ ಒಂದು ಅವರಿಗೆ ಆ ಒಂದು ಮನುಷ್ಯನ ಮೇಲೆ ನಂಬಿಕೆ ಇಲ್ದಂಗೆ ಆಗೋಯ್ತಾ ಅನ್ನೋದನ್ನ ನಾವು ನೋಡ್ಬೇಕು ಅಲ್ವಾ? ಸೊ ಆ ರೀತಿಯ ಒಂದು ವಿಚಾರಗಳು ಒಂದು ವೇಳೆ ಇದ್ರೆ, ಅಲ್ಲಿ ಪೌಲನು ಆ ಒಂದು ಇವರ ಮಧ್ಯದಲ್ಲಿ ಇದ್ದಂತ ಈ ಒಂದು ಭಿನ್ನಾಭಿಪ್ರಾಯದಲ್ಲಿ ಪೌಲನು ಏನಾಗಿತ್ರಿ, ತುಂಬಾ ಒಂದು ಪ್ರವೀಣರಾಗಿದ್ರು. ಆದ್ರೆ ಅವರಲ್ಲಿ ಸ್ವಾರ್ಥತೆ ಅನ್ನೋದು ಒಂದಷ್ಟು ಕಿಂಚಾದ್ರೂ ಇತ್ತ ಅಂತ ನೋಡ್ಬೇಕಾದ್ರೆ, ಈ ವಿಚಾರದಲ್ಲಿ ನಮಗೆ ಕೊಟ್ಟಿರುವ ಮಾಹಿತಿಯನ್ನ ನಾವು ಮತ್ತೆ ಓದಿದಾಗ ಕೂಡ ಆ ಪೌಲನು ತಗೊಂಡಂತ ನಿರ್ಧಾರ ಸರಿಯಾದದ್ದ ಅನ್ನೋದು ನಾವು ಪ್ರಶ್ನಿಸ್ಕೋಬೇಕು ಸಹೋದರರು. ಯಾಕಂದ್ರೆ ಅಲ್ಲಿ ಮಾರ್ಕನು ಒಂದು ತಪ್ಪನ್ನ ಮಾಡಿಬಿಟ್ರು. ಆ ಮೊದಲನೇ ಪಯಣದಲ್ಲಿ ಅವರ ಸಂಗಡ ಅವರು ಸಂಪೂರ್ಣವಾದ ಪಯಣವನ್ನ ಮುಗಿಸಕ್ಕಾಗಿಲ್ಲ. ಒಂದು ವೇಳೆ ಭಯದಿಂದಲೋ ಅವರಿಗೆ ಬಂದಂತ ಸಂಕಷ್ಟಗಳಿಂದಲೋ ಅದು ನಮಗೆ ಗೊತ್ತಿಲ್ಲ. ಆದರೆ ಆ ಒಂದು ಕಾರಣಕ್ಕೋಸ್ಕರ 2ನೇ ಬಾರಿ ಆ ಒಂದು ಮನುಷ್ಯ ನಮ್ಮ ಜೊತೆ ಬರಬಾರ್ದು ಅಂತ ಅವರು ಪಟ್ಟಾಗಿ ನಿಂತಿರೋದಕ್ಕೆ, ಒಂದು ವೇಳೆ ನಾನು ಹೇಳಿದ್ದು ಅದು ಬೇಡ ಅಂತ ಪೌಲನು ಅಲ್ಲಿ ತುಂಬಾ ಕಡಾಖಂಡಿತವಾಗಿ ಅವರ ನಿರ್ಧಾರದ ಮೇಲೆ ನಿಂತಿದ್ರ ಅನ್ನೋದನ್ನ ಕೂಡ ನಾವು ನೋಡ್ಬೇಕು. ಸೊ ಆ ನಿರ್ಧಾರ ಮೇಲೆ ನಿಂತಿದ್ರೆ ಅದು ದೇವರ ಒಂದು ವಿಚಾರದಲ್ಲಿ ಆ ರೀತಿಯ ಒಂದು ಮನಸ್ಥಿತಿಯನ್ನ ದೇವರು ಅದನ್ನ ಏನ್ರಿ ಮೆಚ್ತಾರ ಅನ್ನೋದನ್ನ ಕೂಡ ನೋಡ್ಬೇಕು. ಸೊ ಒಂದು ಆಪ್ಷನ್ ಅಥವಾ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಬೇಕಾದ್ರೆ, ಪೌಲನು ಅಂತ ಪ್ರವೀಣತೆ ಇದ್ದ ಪೌಲನು, ಆತನಲ್ಲಿ ಕೂಡ ಏನಿತ್ತು ಅಂದ್ರೆ ಒಂದಷ್ಟು ಸಮಯದಲ್ಲಿ ಆತನಿಗೆ ಆ ಒಂದು ಸ್ವಾರ್ಥತೆಯನ್ನ ಬಿಟ್ಟು ಕೊಡಕ್ಕಾಗದೇ ಇರುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಅಲ್ವಾ? ಸೊ ಆ ಒಂದು ಪೌಲನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಅವರು ಯಾವ ರೀತಿ ಕ್ರಿಸ್ತನಲ್ಲಿ ಬಂದ ನಂತರ ಆತನನ್ನ ತಗ್ಗಿಸಿಕೊಂಡು ಇಷ್ಟು ಕೆಲಸಗಳನ್ನ, ಅಪೋಸ್ಟಲರಿಗಿಂತ ಶ್ರೇಷ್ಠವಾದ ಕೆಲಸಗಳನ್ನ ಮಾಡಕ್ಕೆ ಮುಂದೆ ಬಂದಿರುವಂತ ಸಹೋದರನಿಗೆ ಇಂಥ ಒಂದು ಪರೀಕ್ಷೆಯನ್ನ ದೇವರು ಇಟ್ಟಾಗ ಅದರಲ್ಲಿ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ತೋರಿಸಿದ್ರು ಅಂತ ಕೂಡ ನಾವು ಪ್ರಶ್ನಿಸಬೇಕಾಗಿದೆ ಸಹೋದರ. ಯಾಕಂದ್ರೆ ಇಲ್ಲಿ ಬೋಧನೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅವರ ಮಧ್ಯದಲ್ಲಿ ಬಂದಿರಲಿಲ್ಲ. ಮನಸ್ತಾಪಗಳು ಎಲ್ಲಿ ಬಂತು ಅಂದ್ರೆ, ಒಬ್ಬ ವ್ಯಕ್ತಿ ತಗೊಂಡಿರುವಂತ ನಿರ್ಧಾರ
ಅದು ಸರಿಯಾದದ್ದಲ್ಲ ಅಂತ ಬರ್ನಬ ಪಟ್ಟಾಗಿ ನಿಂತಿದ್ರು, ಸರಿಯಾದದ್ದು ಅಂತ ಪೌಲನು ಪಟ್ಟಾಗಿ ನಿಂತಿದ್ರು. ಸೊ ಇದು ಎರಡರಲ್ಲೂ ಮನಸ್ಸಿನ ಆಳದಲ್ಲಿ ಇರುವಂತ ಒಂದಷ್ಟು ಸ್ವಾರ್ಥತೆಯೇ ಇದು ನಮಗೆ ಎದ್ದು ಕಾಣಿಸ್ತಾ ಇದೆ ಸಹೋದರರೇ. ಅದೇ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸೌಲನ ವಿಷಯದಲ್ಲಿ ಇನ್ನ ಒಂದಷ್ಟು ಮಾಹಿತಿಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆ ಒಂದು ಮೊದಲನೆಯ ಪಯಣವನ್ನ ನಾವು ಸ್ವಲ್ಪ ಗಮನ ಹಾರಿಸಿದಾಗ ನಮಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಸಹೋದರರೇ, ಅಲ್ಲಿ ಸೌಲನು ಒಂದು ರೀತಿಯಲ್ಲಿ ಅವರು ಆಚೆ ತೋರ್ವಿಕೆಗೆ ಅವರ ಆಕಾರ ಮತ್ತೆ ಅವರ ಒಂದು ಬೆಲಹೀನತೆ, ಅವರ ಮಾತು ಇದೆಲ್ಲಾನು ಬರ್ನಬಾಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆದಾಗೆ ಇತ್ತು ಅಂತ ನೋಡಿದೆ. ಬರ್ನಬನ ಒಂದು ದೈಹಿಕ ಒಂದು ಆಕಾರ, ಆ ಬಾಡಿಲಿ ಆ ಒಂದು ಫಿಸಿಕ್ ಇದೆಲ್ಲ ಬಂದು ಪೌಲನಿಗಿಂತ ಎಷ್ಟೋ ಶ್ರೇಷ್ಠವಾಗಿತ್ತು. ಅದರಿಂದಾನೇ ಎಷ್ಟೋ ಕಡೆ ಬರ್ನಬಾನನ್ನ ಒಂದು ಮುಖ್ಯವಾದ ಸ್ಥಾನದಲ್ಲಿ ಅಲ್ಲಿ ಜನ ನೋಡಿದ್ರು ಅಂತ ಕೂಡ ನಮಗೆ ಮಾಹಿತಿ ನಾವು ನೋಡಿದ್ವಿ. ಅದಕ್ಕೆ ನಾವು ನೋಡುವಾಗ ಒಂದು ಕಡೆ ಆತನನ್ನ ಜುಪಿಟರ್ ಅಂತ ದೇವರಿಗೆ ಹೋಲಿಕೆ ಮಾಡ್ತಾರೆ. ಸೊ ಅದು ಏನಪ್ಪಾ ಅಂದ್ರೆ ಆ ಒಂದು ದೇವರು ಬಲಿಷ್ಠರಾಗಿದ್ರು ಅಂತ ಅವರ ಒಂದು ನಂಬಿಕೆ, ಆ ಒಂದು ದೇವರ ಒಂದು ವ್ಯಕ್ತಿಯಾಗಿ ಈತನನ್ನ ಕಂಪೇರ್ ಮಾಡಿದ್ರು. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಇದಕ್ಕೆ ಒಂದು ವಚನವನ್ನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 12ನೇ ವಚನ. ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 12ನೇ ವಚನ. ಬಾರ್ನಬನನ್ನು ದೌಸ್ ದೇವರೆಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದುಕೊಂಡರು. ಸರಿ, ಇದನ್ನ ನಾವು ನೋಡಿದ್ವಿ, ಇಂದಿನ ಪಾಠಗಳಲ್ಲೇ ನೋಡಿದ್ವಿ ಯಾವ ರೀತಿ ಅವ್ರನ್ನ ದೇವರಂತ ಅವ್ರನ್ನ ಭಾವಿಸಕ್ ಹೋಗಿ ಅವರಿಬ್ರು ಅದನ್ನ ಸ್ವೀಕಾರ ಮಾಡದೆ ಅಲ್ಲಿ ಬಟ್ಟೆಗಳನ್ನ ಹರ್ಕೊಂಡು ನಾವು ನಿಮ್ಮ ತರ ಸಾಮಾನ್ಯ ವ್ಯಕ್ತಿಗಳೇ ಅಂತ ವ್ಯಕ್ತಪಡಿಸಿದ್ರು. ಆ ಒಂದು ಹೊಗಳಿಕೆಯನ್ನ ಅವ್ರು ತಗೊಂಡಿಲ್ಲ ಅಂತ ಈ ಪಾಠಗಳೆಲ್ಲ ನೋಡ್ಕೊಂಡ್ ಬಂದ್ವಿ. ಅಂತ ರೀತಿಯ ಒಂದು ಗುಣಾದಿಶಯಗಳನ್ನ ತೋರಿಸಿರುವಂತ ವ್ಯಕ್ತಿಗಳು ಈಗ ಒಂದು ಪರೀಕ್ಷೆ ಅಂತ ಬಂದಾಗ ಆತನು ದೇವರ ಒಂದು ವಿಚಾರದಲ್ಲಿ ಅಥವಾ ದೇವರ ಗೂಢಾಚಾರಗಳನ್ನ ಅಥವಾ ದೇವರ ವಿಸ್ಮಯವಾದ ವಿಷಯಗಳನ್ನ ಸಭೆಗೆ ಹೇಳಿದಂತ ವ್ಯಕ್ತಿ ಈತ ಅಲ್ವಾ, ನಾವು ನೋಡ್ತೀವಿ. ಸೊ ಆತನಿಗೂ ಕೂಡ ದೇವರು ಪ್ರಾರಂಭದಲ್ಲಿ ಒಂದು ಪರೀಕ್ಷೆಯನ್ನು ಇಟ್ಟಾಗ ಸಹೋದರರೇ, ಅವರು ಆ ಪರೀಕ್ಷೆಯಲ್ಲಿ ಒಂದಷ್ಟು ಯೋಬನ ತರ ಒಂದಷ್ಟು ವಿಷಯದಲ್ಲಿ ಅವರು ಆ ಪ್ರವೀಣತೆಯನ್ನ ತೋರಿಸದೆ ಅಥವಾ ಅವರಲ್ಲಿದ್ದ ಸ್ವಾರ್ಥತೆಯನ್ನ ಅಲ್ಲಿ ಪಟ್ಟಾಗಿ ಹಿಡಿದು ಆ ಒಂದು ಅವರಿಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಸೆಪರೇಷನ್ ನಡೀತು ಅಂತ ನೋಡ್ತೀವಿ. ಆ ರೀತಿಯಲ್ಲಿ ನೀವು ಬರ್ನಬಾನ ನಾವು ಒಂದಷ್ಟು ವಿಚಾರಗಳನ್ನ ನಾವು ಪರಿಶೀಲನೆ ಮಾಡುವಾಗ ಯೋಚನೆ ಮಾಡಿ, ಬರ್ನಬ ಎಂತ ಒಂದು ಒಳ್ಳೆಯ ಗುಣ ಇರುವ ವ್ಯಕ್ತಿಯಾಗಿದ್ರು ಅಂದ್ರೆ, ಅವರು ಅಂತೋಕ್ಯಕ್ಕೆ ಬಂದಾಗ ಅಲ್ಲಿ ಪ್ರಾರಂಭದಲ್ಲಿ ಅಲ್ಲಿ ಇರುವಂತ ಸಹೋದರರನ್ನ ನೋಡಿ ಅವರಿಗೆ ಇನ್ನೂ ಸಾಕಷ್ಟು ದೇವರ ವಾಕ್ಯದ ಮಾಹಿತಿ ಬೇಕು ಅಂತ ಹೇಳಿ ಅವರು ಏನ್ ಮಾಡ್ತಾರಂದ್ರೆ, ತರ್ಸಸ್ಗೆ ಹೋಗಿರುವಂತ ಪೌಲನನ್ನ ಕರ್ಕೊಬಂದು 1 ವರ್ಷ ಕಾಲ ಅಂತೋಕ್ಯದಲ್ಲಿ ಬೈಬಲ್ ಸ್ಟಡಿ ಮಾಡಿಸ್ತಾರೆ. ಇದೆಲ್ಲಾನೇ ನಾವು ಇವರಲ್ಲಿ ಇದ್ದಂತ ಗುಣಗಳನ್ನ ನೋಡಬೇಕು. ತಾನು ಆತನಿಂದ ಈ ಸುವಾರ್ತೆಯನ್ನ ಸಾರೋದಕ್ಕೆ ಸಾಧ್ಯ ಇದ್ರೂ ಕೂಡ ಪೌಲನು ನನಗಿಂತ ಶ್ರೇಷ್ಠವಾದ ಒಂದು ವಿಚಾರದಲ್ಲಿ ಆತನು ಅನ್ಯ ಜನರಿಗೆ ಧರ್ಮಶಾಸ್ತ್ರದ ಒಂದು ಹಿನ್ನೆಲೆ ಇರೋದ್ರಿಂದ ಅವನು ಇನ್ನೂ ನನಗಿಂತ ಒಂದು ಹೆಚ್ಚಾದ ರೀತಿಯಲ್ಲಿ ದೇವರು ಆತನನ್ನ ಬಳಸ್ಕೊಂಡು ಈ ಅಂತೋಕ್ಯ ಪಟ್ಟಣದಲ್ಲಿರುವ ಕ್ರೈಸ್ತರನ್ನ ಅವರು ನಡೆಸ್ತಾರೆ ಅಂತ ಹೇಳಿ ಆತನು ಸ್ವಯಂ ತಾರ್ಸಸ್ಗೆ ಹೋಗಿ ಪೌಲನ್ನ ಕರ್ಕೊಬರುವ ಒಂದು ವಿಷಯಗಳನ್ನ ನಾವಾಗ್ಲೇ ಓದಿದ್ದೀವಿ ಸಹೋದರರೇ. ಸೊ ಆ ರೀತಿ ಇಬ್ಬರಲ್ಲೂ ಎಂತ ಒಳ್ಳೆ ಗುಣಗಳಿತ್ತು ಅಂತ ನೋಡ್ಬೇಕಾದ್ರೆ,
ಒಬ್ಬರೊಬ್ಬರನ್ನ ಅವ್ರನ್ನೇ ತಗ್ಗಿಸ್ಕೊಂಡು ದೇವರ ಸ್ವಾರ್ಥೆಯ ವಿಷಯದಲ್ಲಿ ಅವರು ನಡೆದವರು. ಮೊದಲನೇ ಪಯಣದಲ್ಲಿ ಹತ್ತತ್ರ 14 ಪಟ್ಟಣಗಳನ್ನ ಅವರು ವಿಸಿಟ್ ಮಾಡಿದ್ರು. ನೀವು ಇದನ್ನೆಲ್ಲ ನೀವೇನ್ ಮಾಡಬಹುದ್ರಿ, ಒಂದ್ ಕಡೆ ಬರೆದಿಟ್ಕೋಬಹುದು, ಎಷ್ಟು ಪಟ್ಟಣಗಳನ್ನ ಅವ್ರು ವಿಸಿಟ್ ಮಾಡಿದ್ರು ಅಂತ. ಸೊ ಈ ಇಷ್ಟು ಪಟ್ಟಣಗಳನ್ನ ವಿಸಿಟ್ ಮಾಡೋದು, ಹೋಗಿ ಪ್ರಚಾರ ಮಾಡಿ ಮತ್ತೆ ಅವರು ವಾಪಸ್ ಹಿಂದಿರುಗಿಲ್ಲ ರೀ. ಅದರಲ್ಲಿ ನಾನಾ ರೀತಿಯ ಸಂಕಷ್ಟಗಳು, ಅವರಿಗೆ ಆದಂತ ಬಾಧೆಗಳು. ಈಗಿರೋ ಒಂದು ಪರಿಸ್ಥಿತಿಯಲ್ಲಿನೇ ನಾವು ಸುಮ್ಮನೆ ಎಲ್ಲೋ ಹೋಗಿ ಬರ್ಬೇಕಾದ್ರೆ ನಮಗೆ ತುಂಬಾ ಕಷ್ಟ ಅಂತ ಹೇಳ್ತೀವಿ ದೇವರ ಸುವಾರ್ತೆಯನ್ನ ಸಾರೋದಿಕ್ಕೆ. ಆದ್ರೆ ಸಹೋದರರೇ, ಆ ಕಾಲ ಸಮಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈಗಿರುವಂತ ಕಾಲ ಎಷ್ಟೋ 100 ಪಟ್ಟು ಅದು ಏನ್ರಿ ತುಂಬಾನೇ ಈಸಿ ಆಗಿದೆ. ದೇವರ ವಾಕ್ಯಗಳನ್ನ ನೋಡಿ ಎಷ್ಟು ಈಸಿಯಾಗಿ ಈಗ ಈ ಒಂದು ಮಾಧ್ಯಮದ ಮುಖಾಂತರ ಎಷ್ಟು ಜನರ ಒಂದು ಸಂಪರ್ಕವನ್ನ ದೇವರು ಈ ಒಂದು ಮಾಧ್ಯಮದ ಮೂಲಕ ಮಾಡಿಕೊಟ್ಟಿದ್ದಾರೆ. ಸೊ ಆ ಕಾಲ ಸಮಯದಲ್ಲಿ ಇಂಥ ಒಂದು ಕಷ್ಟವಾದ ಕಠಿಣವಾದ ಒಂದು ಪಯಣವನ್ನ ಅವರು ಸಾಗಿ ಇವರಿಬ್ಬರಲ್ಲಿ ಅನ್ಯೋನ್ಯತೆ ಇದ್ದು ಇವರಿಬ್ಬರಲ್ಲಿ ಅನೇಕ ರೀತಿಯ ಅದ್ಭುತಗಳನ್ನ ಮಾಡಿದ್ರು. ಇದೆಲ್ಲ ಮಾಡಿ ಅವರಲ್ಲಿ ಆ ಒಂದು ಸ್ನೇಹ ಅಥವಾ ಆ ಒಂದು ಪ್ರೀತಿ ಅವರಲ್ಲಿ ಬೆಳೀತಲ್ಲ, ಆ ಪ್ರೀತಿ ಒಂದು ಪರೀಕ್ಷೆ ದೇವರು ಅನುಮತಿ ಮಾಡಿದಾಗ ಆ ಸಿಂಪಲ್ ಪರೀಕ್ಷೆಯಲ್ಲಿ ಇವರಿಬ್ರು ಅಲ್ಲಿ ಏನಾದ್ರಂತೆ, ದೇವರು ಅಪೇಕ್ಷಿಸಿರುವ ಆ ಒಂದು ಗುಣ ಸ್ವಭಾವಗಳು ಅಲ್ಲಿ ಕಾಣಲಿಲ್ಲ. ಇದು ನಮಗೆ ತುಂಬಾ ಮುಖ್ಯವಾದ ಪಾಠ. ನಾವು ಕ್ರಿಸ್ತನ ಹಾದಿಯಲ್ಲಿ ಅಥವಾ ಕ್ರಿಸ್ತನಲ್ಲಿ ನಾವು ಪ್ರಾರಂಭದಲ್ಲಿ ಬರುವಾಗ ನಾವೆಲ್ಲರೂ ಕೂಡ ತುಂಬಾನೇ ವಿಧೇಯತ್ವ, ತಾಳ್ಮೆ, ನಾವು ಒಬ್ಬರೊಬ್ಬರನ್ನ ಏನ್ರಿ ದ್ವೇಷಿಸದೆ ಒಳ್ಳೆ ಪ್ರೀತಿಯ ಒಂದು ವಿಷಯದಲ್ಲಿ ನಡ್ಕೊಂಡು, ಅದು ಮಾತ್ರವಲ್ಲ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ಸಹೋದರಗಳ ಮುಂದೆ ನಾವು ಇರ್ತೀವಿ. ಅದು ಕ್ರಿಸ್ತನ ಜೀವಿತದ ಪ್ರಾರಂಭದಲ್ಲಿ. ಯಾವಾಗ ನಮಗೆ ದೇವರ ಅರಿವು ಅಥವಾ ನಾಲೆಡ್ಜ್ ಯಾವಾಗ ದೇವರಿಂದ ನಾವು ಪಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತೀವೋ ಆವಾಗ ನಮ್ಮಲ್ಲಿ ಒಂದು ಪ್ರವೀಣತೆ ಪ್ರಾರಂಭವಾಗತ್ತೆ ಅಲ್ವಾ. ಆ ಒಂದು ಪ್ರವೀಣತೆಯಲ್ಲಿ ನಾವು ಬೆಳೀತಾ 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 ಒಂದು ಸಮಯದಲ್ಲಿ ನಾವು ತಗೊಳ್ಳುವ ನಿರ್ಧಾರಗಳೇ ಸರಿಯಾದದ್ದು ಅಂತೇಳಿ ಬೇರೆ ಒಬ್ಬರ ಸಲಹೆನೋ ನಿರ್ಧಾರವನ್ನ ಏನ್ರಿ ನಾವು ಅದನ್ನ ಅಳವಡಿಸೋದಕ್ಕೆ ನಮ್ಮಿಂದ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿ, ಅದನ್ನೇ ಇಲ್ಲಿ ನೋಡ್ತೀವಿ. ವಿಶೇಷವಾಗಿ ಸಹೋದರರಲ್ಲಿ ದೇವರು ಬಳಸುವಂತ ಸಹೋದರರ ಮಧ್ಯದಲ್ಲಿ ಸಭೆಗಳನ್ನ ನಡೆಸುವ ಸಹೋದರರ ಮಧ್ಯದಲ್ಲಿ ಈ ವಿಚಾರಗಳು ಸುಲಭವಾಗಿ ಇದು ಕಾಣಲ್ಪಡ್ತದೆ. ಇಂಥ ಒಂದು ವಿಷಯಗಳು ನಡೆಯುವಾಗ ಸಹೋದರರೇ, ನಾವು ಈ ಒಂದು ಸನ್ನಿವೇಶವನ್ನ ನೋಡಿ ಅನೇಕ ಬುದ್ಧಿಪಾಠಗಳನ್ನ, ಅನೇಕ ದೇವರ ಒಂದು ವಾರ್ನಿಂಗ್ಸ್ನ ನಾವು ನೋಡಬೇಕು. ನಾವು ನೋಡ್ತೀವಿ ಅಲ್ಲಿ ಸೈತಾನನು ಯಾವ ರೀತಿ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಬಿಟ್ಟು ಕೊಡುವ ಮನಸ್ಸು ಇಲ್ಲದೆ ಇರೋದ್ರಿಂದ ಈ ಒಂದು ವಿಷಯ ನಡೀತು. ಸರಿ, ಈ ಒಂದು ವಿಷಯ ನಡೆದ ನಂತರ ಅವರಿಬ್ಬರಲ್ಲೂ ಒಂದು ಹಗೆತನ ಇರಲಿಲ್ಲ. ಇಬ್ರು ಕೂಡ ತುಂಬಾನೇ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಗ್ರಹಿಸ್ಕೊಂಡು ಅವ್ರು ನಡ್ಕೊಂಡು ಹೋಗಿದ್ರು. ಆದ್ರೆ ಕೂಡ ಸಹೋದರರೇ, ಅವರಿಬ್ರು ಮತ್ತೆ ಆ ಹಿಂದೆ ಇದ್ದಂತ ಪ್ರೀತಿ, ಹಿಂದೆ ಇದ್ದಂತ ಗೆಳೆತನ, ಇದು ಅವರಲ್ಲಿ ತಿರ್ಗಾ ಅದು ಏನಾಗಿಲ್ಲ ರೀ, ಎಸ್ಟಾಬ್ಲಿಷ್ ಆಗಿಲ್ಲ. ಯಾವ ಕಹಿತನದಲ್ಲಿ ಅವರು ಬಿಟ್ರೋ ಆ ಕಹಿತನದಿಂದ ಅವರು ಮತ್ತೆ ಒಟ್ಟಾರೆ ಗೂಡಿ ಅವರು ಯಾವುದೇ ರೀತಿಯ ದೇವರ ಕೆಲಸವನ್ನ ಮಾಡಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಆದ್ರೆ ಕ್ರಮೇಣ ಅಲ್ಲಿ ಪೌಲನು ಬರ್ನಬಾ ಜೊತೆ ಮತ್ತೆ ಮಾತಾಡ್ತಾರೆ, ಮಾರ್ಕನನ್ನ ಮತ್ತೆ ಕರ್ಕಬಾ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಂದ್ರೆ ಅವರು ಮಾಡಿದಂತ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಸರಿಪಡಿಸುವ ಒಂದು ವಿಚಾರವನ್ನ ಮಾಡಿದ್ರಲ್ಲ, ಅದು ಕೂಡ ನಮಗೆ ಪಾಠ. ಬರುವಂತ ವಚನಗಳಲ್ಲಿ ಅದನ್ನ ನಾವು ನೋಡ್ಬೋದು, ಆ ಸನ್ನಿವೇಶನ ಕೂಡ. ಆದ್ರೆ ಈಗಿರುವ ಸನ್ನಿವೇಶದಲ್ಲಿ
ಪೌಲನು ಪಟ್ಟಾಗಿ ನಿಂತು ಅವರು ಮಾರ್ಕನನ್ನ ತಿರಸ್ಕಾರ ಮಾಡಿ ಸೈಲಾಸನ್ನ ಕರ್ಕೊಂಡು 2ನೇ ಪಯಣವನ್ನ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಆ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 25ನೇ ವಚನ ಕೂಡ ಓದೋಣ. ಅಪೊಸ್ತಲರ ಕಾರ್ಯಗಳು 15ನೇ ಅಧ್ಯಾಯ 25ನೇ ವಚನ. ನಮ್ಮೊಳಗಿಂದ ಹೋದ ಕೆಲವರು ನಿಮ್ಮಿಂದ ಏನು ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನು ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಸಾಕಬಾರದು ಓದಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆಂಬುದನ್ನು ಕೇಳಿದ್ದರಿಂದ ನಾವು ಕೆಲವರನ್ನು ಆರಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ಓಕೆ ಸಿಸ್ಟರ್. ಸೊ ಅಲ್ಲಿ ಏನಂದ್ರೆ ಸಹೋದರರೇ, ಪೌಲ್ ಮತ್ತೆ ಬರ್ನಬ ಎಷ್ಟು ಅನ್ಯೋನ್ಯತೆಯಿಂದ ದೇವರ ಕೆಲಸದಲ್ಲಿ ಅವರು ಇದ್ರು ಅಂತ ನೋಡ್ಬೇಕಾದ್ರೆ ಇವರಿಬ್ರು ಅವರ ಒಂದು ತಗ್ಗಿದ ಸ್ವಭಾವಗಳನ್ನ ನಾವು ಎಷ್ಟೋ ಕಡೆ ಕಂಡುಹಿಡಿಬಹುದು. ನಾವು ನೋಡಿದ್ವಿ ಇದೇ ಪಾಠದಲ್ಲಿ ಅವ್ರಿಗೆ ಈ ಸುನ್ನತಿಯ ವಿಚಾರದಲ್ಲಿ ಅಂತೋಕ್ಯದಲ್ಲಿ ನಡೆದಂತ ಘಟನೆಯಲ್ಲಿ ಅವರು ಯಾವುದೇ ರೀತಿಯ ಒಂದು ಕೋಪನೋ ಯಾವುದೇ ರೀತಿಯ ಒಂದು ದ್ವೇಷನೋ ಅಲ್ಲಿರುವಂತ ಯಹೂದ್ಯ ಸಹೋದರರ ಮೇಲೆ ಸಾಧಿಸಿಲ್ಲ. ಅದು ಮಾತ್ರವಲ್ಲ, ಯಾವಾಗ ಯಹೂದ್ಯ ಸಹೋದರಗಳು ಯೆರೂಸಲೇಮಿಗೆ ಬಂದು ನೀವು ಈ ವಿಷಯವಾಗಿ ಮಾತನಾಡಿ ನೀವು ನಿಮ್ಮನ್ನ ಸರಿಪಡಿಸ್ಕೋಬೇಕು ಅಂತ ಅಲ್ಲಿ ಹೇಳಿದಾಗ ಇವರು ಏನ್ ಮಾಡಿಲ್ಲ ರೀ, ಇವರು ಅವ್ರನ್ನೇ ದೊಡ್ಡತನವಾಗಿ ತೋರಿಸ್ಕೊಳ್ಳದೆ ಯೆರೂಸಲೇಮಿಗೆ ಬಂದು ಅಪೊಸ್ತಲರ ಸಲಹೆಯನ್ನ ಕೇಳೋದಿಕ್ಕೆ ಆ ಮನಸ್ಸು ಬಂತಲ್ಲ, ಅದು ಕೂಡ ನಾವು ಪ್ರಾರಂಭದಲ್ಲಿ ಹೇಳ್ದಂಗೆ ಅದು ಕೂಡ ಒಂದು ದೊಡ್ಡತನ, ಮತ್ತೆ ಅದು ಅವರ ಒಂದು ತಗ್ಗಿದ ಸ್ವಭಾವವನ್ನು ತೋರಿಸುತ್ತೆ. ಈ ರೀತಿಯ ಸಹೋದರಗಳಿಗೂ ಕೂಡ ಈ ರೀತಿಯ ಪರಿಸ್ಥಿತಿಗಳು ಆಗೋದಕ್ಕೆ ಸಾಧ್ಯತೆ ಇದೆ ಅಂತಾನೆ ಈ ಒಂದು ವಚನಗಳಲ್ಲಿ ನಾವು ಸ್ವಲ್ಪ ದೀರ್ಘವಾಗಿ ನೋಡುವಂತ ಕಾರ್ಯ. ಅದರಿಂದ ನಾವು ಕ್ರಿಸ್ತನಲ್ಲಿ ಬೆಳೀತಾ 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 ಈ ಒಂದು ವಿಚಾರದಲ್ಲಿ ಎಲ್ಲಾದ್ರೂ ನಾವು ಎಡುತ್ತೀವ, ನಾನು ಅನ್ನೋದನ್ನ ಎಲ್ಲಾದ್ರೂ ಇನ್ನೂ ನಮ್ಮಲ್ಲಿ ಇಟ್ಕೊಂಡಿರ್ತೀವ. ಅದು ಸಹೋದರಗಳಿಗೂ ಕೂಡ ಈ ಒಂದು ವಿಚಾರಗಳು ಯಾವಾಗಲೂ ನಾವು ತುಂಬಾ ಜಾಗ್ರತೆಯಿಂದ ಇರಬೇಕು. ಯಾಕಂದ್ರೆ ಈ ಸತ್ಯದ ಮಾರ್ಗದಲ್ಲಿ ಬಂದು ಸ್ವಲ್ಪ ಅನೇಕ ವರ್ಷಗಳಾದ ನಂತರ ಹೊಸಬ್ರು ಬಂದು ಏನಾದ್ರೂ ದೇವರ ಒಂದು ವಿಷಯವನ್ನ ಮಾತನಾಡಿದಾಗ ನಾವು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸ್ತೀವಿ, ಅಥವಾ ಒಂದಷ್ಟು ಖಂಡನೆಗಳು ಅಥವಾ ಒಂದಷ್ಟು ಮಾತಿನಿಂದ ನಮಗೆ ಒಂದಷ್ಟು ಬುದ್ಧಿವಾದಗಳನ್ನ ಹೇಳುವಾಗ ಅದನ್ನ ಯಾವ ರೀತಿ ನಾವು ತಗೋತೀವಿ, ಇದು ತುಂಬಾ ಮುಖ್ಯವಾದದ್ದು ಸಹೋದರರೇ. ಯಾಕೆ ಅಂದ್ರೆ ಅಲ್ಲಿ ನಾನು ಅನ್ನೋದು ಬಂದ್ಬಿಟ್ರೆ ಅದು ದೇವರ ಒಂದು ಸಂದೇಶ, ದೇವರ ವಾಕ್ಯ ಯಾರ ಬಾಯಿಂದ ಬಂದರೂ ಕೂಡ ಅದನ್ನ ನಾವು ಕುಲಂಕುಷವಾಗಿ ಯೋಚನೆ ಮಾಡಿ ನಮ್ಮನ್ನ ಸರಿಪಡಿಸ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬೇಕು ಅಲ್ವಾ. ಸೊ ಇದು ಬರೇ ಸಹೋದರಗಳಿಗೆ ಮಾತ್ರ ಅಲ್ಲ, ಸಹೋದರಿಗಳಿಗೆ ಕೂಡ ಅವರು ಬೆಳೀತಾ ಬೆಳೀತಾ ಯಾರಾದ್ರೂ ಒಂದು ಹೊಸದಾಗಿ ಬಂದಿರುವಂತ ಸಹೋದರಿಯರು ಬಂದು ಒಂದಷ್ಟು ವಿಷಯಗಳನ್ನ ಮಾತನಾಡುವಾಗ ಅವರಿಗೆ ಕಿವಿ ಕೊಟ್ಟು ಅವರ ವಿಷಯಗಳನ್ನ ಕೇಳಿ ದೇವರ ವಾಕ್ಯ ಹಿಂಗಿದೆಯಾ ಅಂತ ನಾವು ಸರಿಪಡಿಸ್ಕೊಳ್ಳುವ ಒಂದು ಭಾವನೆಗಳು ನಮ್ಮಲ್ಲಿ ಅತಿ ಹೆಚ್ಚಾಗಿ ಇರಬೇಕು ಸಹೋದರರೇ. ಇದೇ ಈ ಒಂದು ದಿನದಲ್ಲಿ ಈ ಎರಡು ಕ್ಯಾರೆಕ್ಟರ್ ಅಲ್ವಾ, ಪೌಲ್ ಮತ್ತೆ ಬರ್ನಬ ಸಭೆಗೆ ಒಂದು ಮಾದರಿಯಾಗಿದ್ದಂತ ವ್ಯಕ್ತಿಗಳು ಅಲ್ವಾ, ಸಭೆಯ ಪ್ರಾರಂಭದ ಒಂದು ಅಡಿಪಾಯವನ್ನ ಹಾಕಿರುವಂತ ವ್ಯಕ್ತಿಗಳು ಅಲ್ವಾ. ಸೊ ಇಷ್ಟು ಕಡೆ ಸಭೆಗಳನ್ನ ಸ್ಥಾಪಿಸಿ ಸಹೋದರಗಳನ್ನ ಕ್ರಿಸ್ತನಲ್ಲಿ ಉಂಟು ಮಾಡಿದ ಸಹೋದರಗಳಿಗೂ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ದೇವರಿಗೆ ಪ್ರೀತಿಯಾಗಿ ದೇವರಿಗೆ ಮೆಚ್ಚುಗೆ ಆಗಿರುವಂತ ಒಂದು ಗುಣ ಸ್ವಭಾವಗಳನ್ನ ತೋರ್ಸೋದಿಕ್ಕೆ ಅವರು ಏನಾದ್ರಿ ಅಲ್ಲಿ ವಿಫಲರಾದ್ರು ಅಂತ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ
ಸಹೋದರರೇ, ಇಲ್ಲಿ ಬರ್ನಬ ಕೂಡ ಪೌಲನ ಆ ಒಂದು ಕಠಿಣವಾದ ಒಂದು ನಿರ್ಧಾರಕ್ಕೆ ಇವರು ಕೂಡ ಏನ್ ಮಾಡಿಲ್ಲ ರೀ, ಬಿಟ್ಟು ಕೊಡದೆ ಅದರಲ್ಲಿ ಅವರು ವಿಫಲರಾದ್ರು. ಯಾಕೆಂದ್ರೆ ಅವ್ರು ಏನಂದ್ರೆ, ಮಾರ್ಕನನ್ನ ನೀನು ಕ್ಷಮಿಸಿ ಮತ್ತೆ ಇನ್ನೊಂದು ಪಯಣಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ನಿನಗೆ ಯಾಕೆ ಮನಸ್ಸಿಲ್ಲ ಅಲ್ವಾ? ಆದ್ರೆ ಪೌಲನು ಮಾರ್ಕನು ನಾವು ಹೋಗುವಂತ ಈ ಪಯಣ ಸಂಕಷ್ಟ ತುಂಬಿರುವಂತದ್ದಾಗಿದೆ, ಮತ್ತೆ ಇವರ ಸಹಾಯ ನಮಗೆ ಸಿಗತ್ತೆ ಅಂತೇಳಿ ಈ ಬೇರೆ ಯಾರನ್ನೂ ಕರ್ಕೊಂಡು ಹೋಗದೆ ಇವ್ರನ್ನೇ ಕರ್ಕೊಂಡು ಹೋಗೋಣ ಅಂತ ನಾವು ಕರ್ಕೊಂಡೋಗಿ ಅರ್ಧ ದಾರಿಗೆ ಆ ಸಹಾಯ ಸಿಗದೆ ನಾವಿಬ್ರೇ ಪರದಾಡ್ಬೇಕಾ ಪರಿಸ್ಥಿತಿ ಅಂತ ಒಂದು ವೇಳೆ ಪೌಲನು ಅದನ್ನ ಬಿಟ್ಟು ಕೊಟ್ಟಿಲ್ವಾ? ಒಂದು ವೇಳೆ ಸಭೆ ಆಮೇಲೆ ಸೈಲಸನ್ನ ಅಲ್ಲಿ ಅವರು ರೆಕಮೆಂಡ್ ಮಾಡಿ ಪೌಲನ ಜೊತೆ ಕಳಿಸುವಂತ ವಿಷಯಗಳನ್ನ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿ ಈ ಒಂದು ಇಬ್ರು ವ್ಯಕ್ತಿಗಳ ಒಂದು ವಿಷಯದಲ್ಲಿ ನಾವು ಒಂದು ಒಳ್ಳೆಯ ಪಾಠವನ್ನ ಕೂಡ ನಾವು ಎಷ್ಟೋ ಸಮಯದಲ್ಲಿ ನೋಡಿದೀವಿ. ಅದೇ ರೀತಿಯಲ್ಲಿ ಅವರ ಒಂದು ಬಲಹೀನತೆಯನ್ನ ಕೂಡ ನಮ್ಮುடைய ಈ ಒಂದು ಬಲಹೀನತೆಯನ್ನ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಸತ್ಯವೇದದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ನೋಡ್ರಿ, ಏನಕ್ಕೆ ಇದನ್ನ ರೆಕಾರ್ಡ್ ಮಾಡ್ಬೇಕು? ಸಭೆಗೆ ಒಂದು ಎಲ್ಲಾದ್ರೂ ಸಭೆ ಇದನ್ನ ನೋಡಿ ಅವರು ಒಂದು ಅಟಚಣೆ ಉಂಟಾಗತ್ತಾ ಅಂತೇಳಿ ಇದನ್ನ ಬರಿಬಾರ್ದಾಗಿತ್ತಲ್ಲ. ಆದ್ರೆ ದೇವರ ಆತ್ಮವು ಆ ತರ ಅಲ್ಲ. ಈ ಒಂದು ಘಟನೆಗಳು, ಈ ಒಂದು ಸನ್ನಿವೇಶಗಳೆಲ್ಲ ಹಂಗೆ ಬರೆಯೋದಿಕ್ಕೆ ಕಾರಣ ಏನಂದ್ರೆ ಸಭೆಗೆ ಇದು ಒಂದು ಎಕ್ಸಾಂಪಲ್ ಆಗಿರ್ಬೇಕು. ಬರುವಂತ ಸಭೆಗೆ ಈ ರೀತಿಯ ವಿಚಾರಗಳು ನಡೆಯೋದಿಕ್ಕೆ ಸಾಧ್ಯ, ಇದರಲ್ಲಿ ನೀವು ಜಾಗೃತರಾಗಿರಿ ಅಂತ ಹೇಳೋದಿಕ್ಕೆ ಇದೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದು ಬರೆದಿರೋದ್ರಿಂದನೇ ನಾವು ಇಲ್ಲಿ ಸ್ವಲ್ಪ ಕಾಲ ನಿಂತು ಈ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದುಕೋತಾ ಇದ್ವಿ. ಸೊ ನಮ್ಮಲ್ಲಿ ಕೂಡ ಸಹೋದರರೇ, ಸ್ವಾರ್ಥತೆಯಿಂದ ಸಭೆಯಲ್ಲಿ ಒಂದು ವಿಂಗಡಣೆ ಇದೆಯಾ? ಸ್ವಾರ್ಥತೆಯಿಂದ ನಾವು ಸಭೆಯಲ್ಲಿ ಎಷ್ಟೋ ವಿಚಾರಗಳನ್ನು ದೇವರ ವಿಚಾರದಲ್ಲಿ ಎಷ್ಟೋ ವಿಷಯಗಳನ್ನ ಮಾಡೋದಿಕ್ಕೆ ನಾವು ಅಟಚಣೆಯಾಗಿದ್ದೀವ? ನಮ್ಮ ಸ್ವಾರ್ಥತೆಯಿಂದ ಸಹೋದರರ ಬೆಳವಣಿಗೆಗೆ ಅಡಚಣೆ ಆಗ್ತಾ ಇದೆಯಾ? ನಾನು ಅನ್ನೋದನ್ನ ಬಿಡೋದಿಕ್ಕೆ ನಮ್ಮಲ್ಲಿ ಕಷ್ಟ ಇದೆಯಾ? ಇದಕ್ಕೆ ಈ ಪಾಠದಲ್ಲಿ ನಮಗೆ ತಂದೆಯ ದೇವರು ಈ ವಿಷಯಗಳನ್ನ ತಿಳಿಸುವಾಗ ಒಂದು ಸರಿ ಆ ಕೈತನ ಅಂತ ಬಂದ್ಬಿಟ್ರೆ ಮತ್ತೆ ಆ ಒಂದು ಪ್ರೀತಿ, ಆ ಸಂಪೂರ್ಣವಾದ ಪ್ರೀತಿ ಅನ್ನೋದು ನಾವು ಬಿದ್ದಿರುವ ಈ ಒಂದು ಸನ್ನಿವೇಶದಲ್ಲಿ ಅದನ್ನ ಮತ್ತೆ ಗಳಿಸ್ಕೊಳ್ಳಕ್ಕೆ ನಮ್ಮ ಕೈಯಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಸಹೋದರ. ಯಾಕಂದ್ರೆ ಅಷ್ಟು ನಾವು ಆ ಒಂದು ಬಿದ್ದಿರುವ ಒಂದು ಕಂಡೀಷನ್ ಅಲ್ಲಿ ಇದ್ದೀವಿ, ಫಾಲನ್ ಕಂಡೀಷನ್ ಅಲ್ಲಿ. ಅದರಿಂದ ಆದಷ್ಟು ನಾವು ಈ ಕೈತನಗಳು ನಮ್ಮಲ್ಲಿ ಬರ್ದೇ ಇರಂಗೆ ನಾವು ನೋಡ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗಿರ್ತದೆ. ಒಂದ್ಸರಿ ಡ್ಯಾಮೇಜ್ ಆಗ್ಬಿಟ್ರೆ ಅದು ತಿರ್ಗಾ ಸರಿಪಡಿಸ್ಕೊಳ್ಳಕ್ಕೆ ದೇವರ ಆತ್ಮವು ಅತಿ ಹೆಚ್ಚಾಗಿ ನಮಗೆ ಬೇಕಾಗಿರ್ತದೆ. ಅದು ನಮ್ಮ ಮನಸ್ಸು ಒಪ್ಪಲ್ಲ ಎಷ್ಟೋ ಸರಿ. ಆದರೆ ಆ ಒಂದು ಬೆಳವಣಿಗೆಯನ್ನ ತೋರಿಸುವಾಗ ಮತ್ತೆ ದೇವರ ಹತ್ರ ಹೋಗಿ ನಾವು ಕ್ಷಮಾಪಣೆ ಕೇಳಿ ದೇವರಲ್ಲಿ ಮತ್ತೆ ನಾವು ಬಂದಾಗ ಸಹೋದರರೇ, ಅದು ನಮ್ಮ ಸ್ವಭಾವಗಳನ್ನ ಇನ್ನೂ ಪ್ರವೀಣರಾಗಿ ಮಾಡ್ತದೆ. ಅದನ್ನೇ ಇಲ್ಲಿ ಪೌಲನಿಗೆ ಎಷ್ಟೋ ದಿನಗಳಾದ ನಂತರ ಮತ್ತೆ ಪೌಲನು ಮಾರ್ಕನನ್ನ ಕರ್ಕೋಬಾ ಅಂತ ಹೇಳಿ ಬರ್ನಬಾಗೆ ಒಂದು ವಿಷಯವನ್ನ ಮುಟ್ಟಿಸ್ತಾರೆ. ಸೊ ನೋಡಿ, ಅನುಭವ ಪೌಲನ ತಪ್ಪನ್ನ ಅವರು ಅರ್ಥಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತು ಸಹೋದರ. ಅದರಿಂದ ಈ ವಿಷಯಗಳು ನಾವು ವಿಶೇಷವಾಗಿ ಈ ಕಾರ್ಯಗಳ ಮೇಲೆ ನಮ್ಮ ಒಂದು ಧ್ಯಾನ ಮಾಡೋಣ ಅಲ್ವಾ? ಸೊ ಒಂದು ವೇಳೆ ಈ ರೀತಿಯ ಒಂದು ವಿಷಯಗಳು ನನ್ನಲ್ಲೂ ಇದೆಯಾ? ಈ ರೀತಿಯ ವಿಷಯಗಳು ಇನ್ನೂ ನಾನು ಕ್ರಿಸ್ತನಲ್ಲಿ ಬಂದ ನಂತರ ಕೂಡ ನಾನು ಹಳೆಯ ಸ್ವಭಾವಗಳನ್ನ, ಹಳೆಯ ವಿಚಾರಗಳನ್ನ ಇನ್ನೂ ಬಿಡದೆ ನಾನು ಸ್ವಾರ್ಥಿಯಾಗಿ ನಾನು ಬದುಕ್ತಾ ಇದ್ದೀನ? ನಾನು ನನ್ನದೇ ನಡಿಬೇಕು ಅಂತ ಆ ವಿಚಾರವಾಗಿ ನಡೀತಾ ಇದ್ದೀನ?
ಇದಕ್ಕೇನೆ ಈ ಪೌಲನ ವಿಷಯ ನಮಗೆ ತುಂಬಾ ಮುಖ್ಯವಾಗಿದೆ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನಮ್ಮ ಮನಸ್ಸಿಗೆ ನಾವು ತಂದುಕೊಡೋಣ ಸಹೋದರರೇ. ಸೊ ಬರುವಂತ ವಾರದಲ್ಲಿ ನಾವು ಪೌಲನ 2ನೇ ಪಯಣವನ್ನ ಕೂಡ ನಾವು ಏನ್ ಮಾಡೋಣ್ರಿ, ನಾವು ನೋಡೋಣ. ಯಾಕಂದ್ರೆ ಈ 2ನೇ ಪಯಣ ಕೂಡ ತುಂಬಾ ಮುಖ್ಯವಾದದ್ದು. ಅವ್ರು ಯಾವ ಒಂದು ಹೋಮ್ವರ್ಕ್ ಏನ್ ಮಾಡ್ರಿ ಅಂದ್ರೆ, ಅವರು ಫಸ್ಟ್ ಹೋದ ಒಂದು ಪಟ್ಟಣಗಳ ಒಂದು ವಿಷಯಗಳನ್ನ ನೋಡ್ರಿ. 2ನೇ ಸಾರಿ ಅವರು ಮುಂದೆ ಹೋದಂತ ಪಟ್ಟಣಗಳನ್ನ ಮತ್ತೆ ವಿಸಿಟ್ ಮಾಡಿದ್ರ, ಯಾವ್ಯಾವ ಪಟ್ಟಣಗಳನ್ನ ವಿಸಿಟ್ ಮಾಡಿದ್ರು, ಅದು ಬಿಟ್ಟು ಹೊಸ ಪಟ್ಟಣಗಳನ್ನ ಎಷ್ಟನ್ನ ಅವರು ವಿಸಿಟ್ ಮಾಡೋದು ಅನ್ನ ಒಂದು ಹೋಮ್ವರ್ಕ್ನ ತಗೊಳ್ಳಿ. ಯಾಕಂದ್ರೆ ಬರುವಂತ ವಾರ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗೆ ಮಾಹಿತಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ. ಸೊ ಏನಂದ್ರೆ ಆ 2ನೇ ಒಂದು ಜರ್ನಿಯಲ್ಲಿ ಪೌಲ್ ಮತ್ತೆ ಸೈಲಸ್ ಹೋಗ್ತಾರೆ. ಸೊ ಅಲ್ಲಿ ಪೌಲನು ಹೇಳ್ದಂಗೆ ಬನ್ನಿ, ಬರ್ನಬಾಗ್ ಹೇಳ್ದಂಗೆ ಬಾ, ನಾವು ಹೋಗಿ ನಾವು ಸಾರಿದಂತ ಪಟ್ಟಣಗಳನ್ನ ವಿಸಿಟ್ ಮಾಡೋಣ ಅಂತ ಹೇಳ್ತಾರೆ. ಆ ಹೋಗಿದಂತ ಪಟ್ಟಣಗಳಿಗೆ ಮಾತ್ರ ಹೋಗ್ತಾರಾ, ಅಥವಾ ಅದು ಬಿಟ್ಟು ಹೊಸ ಪಟ್ಟಣಕ್ಕೆ ಹೋಗ್ತಾರಾ, ಅಥವಾ ಆ ಪಟ್ಟಣಗಳನ್ನ ವಿಸಿಟೇ ಮಾಡಿಲ್ವಾ ಅನ್ನೋದನ್ನ ಬರುವಂತ ವಾರದಲ್ಲಿ ದೇವರ ಒಂದು ಚಿತ್ತ ಇದ್ರೆ ಈ 2ನೇ ಪಯಣದ ಒಂದು ವಿಚಾರವನ್ನ ನಾವು ಏನ್ ಮಾಡೋಣ್ರಿ, ನಾವು ಪರಿಶೀಲನೆ ಮಾಡೋಣ. ಓಕೆನಾ. ಸೊ ಈ ಒಂದು ದಿನದಲ್ಲಿ ನಾವು ವಿಶೇಷವಾಗಿ ಪೌಲ್ ಮತ್ತೆ ಬರ್ನಬಾನ ಒಳ್ಳೆ ಗುಣ ಸ್ವಭಾವಗಳನ್ನ ನೋಡಿದ್ವಿ, ಅವರಲ್ಲಿದ್ದ ಬಲಹೀನತೆಗಳನ್ನ ನೋಡಿದ್ವಿ, ದೇವರು ಅವ್ರನ್ನ ಪರೀಕ್ಷಿಸಿದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಅಂತ ನೋಡಿದ್ವಿ. ಇಷ್ಟು ಮಾತ್ರನೇ ಇವತ್ತು ನೋಡಿದ್ವಿ. ಸೊ ಇದೇ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ನೀವು ಇನ್ನ ಅತಿ ಹೆಚ್ಚಾದ ಮಾಹಿತಿಯನ್ನ ನೀವು ಧ್ಯಾನ ಮಾಡ್ರಿ. ಬರುವಂತ ದಿನದಲ್ಲಿ ಬರುವಂತ ವಾರ ನಾವು ಮತ್ತೆ ದೇವರ ಕೃಪೆಯಲ್ಲಿ ನಾವು ಒಟ್ಟುಗೂಡಿ 2ನೇ ಪಯಣವನ್ನ ಪ್ರಾರಂಭ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಮ್ಮ ಮಧ್ಯದಲ್ಲಿರುವಂತ ಸಹೋದರರಾದ ವಿನೋದ್ ಬ್ರದರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವ ರೀತಿಯಲ್ಲಿ ಸಹೋದರ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಓಕೆ ಬ್ರದರ್, ಕೇಳಿಸ್ತಾ ಇದೆಯಾ ಬ್ರದರ್? ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ, ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, such a wonderful lesson has been delivered unto us by thy brethren. It is important that we align our thoughts and our words and our actions in a way that is acceptable unto thy sight, unto thy will. So let the Holy Spirit dwell into our hearts and minds to introspect our character, that in each step, the words that we speak, the actions that we do should not hinder or hurt any of our dear brethren. That we be mindful of everything at every step, because that is the holiness that thee expect of us in order to qualify unto thy kingdom. So let thy will only prevail in our lives and nothing according to what we want. Help us to be humble and patient in order to understand thy words and practice all the characters of fruits of spirit. So each day we grow more in thy truth, accepting and humbling ourselves unto thy will and to thy words at all times. Dear Father, we pray for all the brethren who have been gathered here and elsewhere. Let thy will only prevail in all of them. We pray all this unto thee, dear Father, through the precious